ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಯಾರೂ ಹೇಳಿಲ್ಲ, ಅದರ ಬಗ್ಗೆ ನನಗೆ ಅಗತ್ಯತೆಯೂ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಭೆ ಆದ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆ ಇದು. ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಬಿಎಸ್ವೈ ಬಗ್ಗೆ ಮನ ಬಂದಂತೆ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ರಾಜಕೀಯ ಬೇರೆ, ವೈಯಕ್ತಿಕ ವಿಚಾರ ಬೇರೆ. ಯತ್ನಾಳ್ ಅವರ ಹೆಗಲ ಮೇಲೆ ಗನ್ ಇಟ್ಟು ಗುಂಡು ಹೊಡಿತಾ ಇದ್ದಾರೆ. ಅದು ಯಾವುದು ಕೂಡ ಫಲಿಸೋದಿಲ್ಲ. ನಾವು ಕಾಂಗ್ರೆಸ್ ವಿರುದ್ಧ ಒಟ್ಟಾಗಿ ಹೋಗಬೇಕು. ಆದರೆ ಕೆಲವರು ಬಿಎಸ್ವೈ ಅವರನ್ನ ಬೈದ್ರೆ ದೊಡ್ಡ ಪದವಿ ಸಿಕ್ಬಿಡುತ್ತೆ ಅನ್ನುವಂಥ ಭ್ರಮೆಯಲ್ಲಿ ತೇಲಾಡ್ತಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಬಿವೈ ವಿಜಯೇಂದ್ರ ಗರಂ ಆಗಿದ್ದಾರೆ. ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋತಂತ ನಂತರದಲ್ಲಿ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ. ಕೇವಲ 3 ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ. ಇದನ್ನಾದ್ರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಆಡಳಿತ ಪಕ್ಷನ ಎದುರಿಸಬೇಕಾಗ್ತದೆ. ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು. ಆದರೆ ಕೆಲವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ದಿನನಿತ್ಯ ಯಡಿಯೂರಪ್ಪನವ್ರನ್ನ, ವಿಜೇಂದ್ರನ್ನ ಹಾದಿಲಿ ಬಿದಿಲಿ ಬೈಯೋದೇ ಒಂದು ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅದರಿಂದ ಅವ್ರಿಗೇನೋ ಬಹಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ. ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪ. ಇನ್ನು ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯ ಎಂಬ ಯತ್ನಾಳ್ ಅವರ ಆರೋಪಕ್ಕೂ ಕೂಡ ವಿಜಯೇಂದ್ರ ಕಿಡಿಕಾರಿದ್ರು. ವಿಜಯೇಂದ್ರ ಬದಲಾವಣೆ ಪ್ರಯತ್ನಕ್ಕೆ ಹೆಚ್ಚು ಜನರನ್ನ ಸೇರಿಸಿಕೊಳ್ಳಬೇಕಿದ್ರೆ ಅವರು ತಕ್ಷಣ ನನ್ನ ಬಗ್ಗೆ ತಾವು ದಾಖಲೆಯನ್ನ ಬಿಡುಗಡೆ ಮಾಡಿ. ಸಭೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿ ಸವಾಲಿಸುತ್ತಿದ್ದಾರೆ. ಒಂದು ಕ್ಷಣ ಕೂಡ ಕಾಯೋದಕ್ಕೆ ಹೋಗಬೇಡಿ, ಶುಭ ಮುಹೂರ್ತಕ್ಕಾಗಿ ನೀವು ಕಾಯಬೇಡಿ, ನನ್ನ ವಿರುದ್ಧ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ ಬಿವೈ ವಿಜಯೇಂದ್ರ. ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಎನ್ನುವಂತ ಯತ್ನಾಳ್ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟರು. ನನ್ನ ವಿರುದ್ಧ ಏನ್ ದಾಖಲೆ ಇದೆ ಅದನ್ನು ಬಿಡುಗಡೆ ಮಾಡಿ. ಆ ದಾಖಲೆ ಬಿಡುಗಡೆ ಮಾಡೋದಕ್ಕೆ ಅಂತ ನೀವು ಶುಭ ಮುಹೂರ್ತಕ್ಕಾಗಿ ಕಾಯುವಂತ ಅವಶ್ಯಕತೆ ಏನಿಲ್ಲ, ಬಿಡುಗಡೆ ಮಾಡಿ ನೋಡೋಣ. ಜೊತೆಗೆ ನನ್ನ ಬದಲಾವಣೆಗೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ನೀವೇನ್ ಪ್ರಯತ್ನ ಮಾಡ್ತಿದ್ದೀರಿ, ಅದಕ್ಕೆ ಇನ್ನೂ ಬೇಕಿದ್ರೆ ಜನರನ್ನ ಸೇರಿಸ್ಕೊಳ್ತೀರಾ ಅಂದ್ರೆ ಸೇರಿಸ್ಕೊಳ್ಳಿ ಅಂತ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರ. ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಇವರ ಸಮಸ್ಯೆಗಳು ನೋಡಿ, ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ, ಅವ್ರು ಯಾರು ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ. ನೆನ್ನೆ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಅಲ್ಲರಿ ಎಲ್ಲರೂ ಅವ್ರ ಧರ್ಮಪತ್ನಿ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ, ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ. ಒಪ್ಕೊಳ್ತೇನೆ, ಅವರಷ್ಟು ಅನುಭವ ಇರ್ಲಿಕ್ಕಿಲ್ಲ. ಆದರೆ ನನ್ನ ಉದ್ದೇಶ ಸರಿ ಇದೆ. ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಆಗ್ರಹವನ್ನು ಕೂಡ ಮಾಡ್ತೇನೆ. ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರು ಕೂಡ ನಡೆದುಕೊಳ್ಬಾರದು. ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರದು. ನಮ್ಮ ನಡವಳಿಕೆಗಳು, ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರಕವಾಗಿರ್ಬೇಕೇ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು, ಮತ್ತೊಬ್ಬರನ್ನು ಮಾಡಬಾರ್ದು. ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡ್ಲಿ. ವಿಜಯೇಂದ್ರನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ